ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ 2 ಬಿಗ್ ಅಪ್ಡೇಟ್ ಬಂದಿದೆ. ಮೊದಲನೇದು ಬಂದು ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಬದಲಾವಣೆ ಆಗಿದೆ. ಮತ್ತೊಂದು ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಜಮೆ ಆಗಿದೆ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸುಮಾರು ಜನ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೇಳ್ತಾ ಇದ್ರಿ. 3 ಮಂತ್ಸ್ ತಗೋತಿಲ್ಲ, ಜಸ್ಟ್ 1 ಮಂತ್ ಮಾತ್ರ ಬರ್ತಾ ಇದೆ ಅಂತ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಆದೇಶ ಬಂದಿದೆ. ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಏನ್ ಬದಲಾವಣೆ ಆಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ಯುವನಿಧಿ ರಿಲೇಟೆಡ್ 100% ಜೆನ್ಯೂನ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ರೀಸೆಂಟ್ ಆಗಿ ನಿಮಗೆ ಲಾಸ್ಟ್ ವೀಕ್ ಅಲ್ಲಿ ಯುವನಿಧಿ ಅಮೌಂಟ್ ಬಂದಿದೆ. ಸೆಪ್ಟೆಂಬರ್ ತಿಂಗಳದು ಸ್ವಲ್ಪ ಮದುವೆ ಫಂಕ್ಷನ್ ಇದ್ದಿದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬಟ್ ಎಲ್ರಿಗೂ ಕೂಡ ಅಮೌಂಟ್ ಬಂದಿದೆ ಅನ್ಕೋತೀನಿ. ಹಾಗೆ ನಿಮಗೆ ಹಣ ಬಂದಿತ್ತು ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಅಮೌಂಟ್ ಬಂದಿರೋದು ನಾನು ಒಂದಷ್ಟು ಸ್ಕ್ರೀನ್ ಶಾಟ್ ಕೂಡ ತಕೊಂಡಿದ್ದೀನಿ, ಅದನ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಯಾವಾಗ ಅಮೌಂಟ್ ಬಂದಿದೆ ಅಂದ್ರೆ 31 ತಾರೀಕು, ಅಂದ್ರೆ ಅಕ್ಟೋಬರ್ 31ನೇ ತಾರೀಕು ಎಲ್ರಿಗೂ ಕೂಡ ಅಮೌಂಟ್ ಜಮೆ ಆಗಿದೆ. ಈ ತಿಂಗಳು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಯುವನಿಧಿ ಪೆಂಡಿಂಗ್ ಅಮೌಂಟ್ ರಿಲೀಸ್ ಆಗಿದೆ ಅಂತ ನನ್ಗನ್ಸಿದೆ. ಯಾಕಂದ್ರೆ ಸುಮಾರು ಜನ ಜಾಸ್ತಿ ಜನನೇ ಹೇಳಿದ್ದಾರೆ ಸೆಪ್ಟೆಂಬರ್ ತಿಂಗಳು ಅಮೌಂಟ್ ನಮಗೆ ಪೆಂಡಿಂಗ್ ಇತ್ತಲ್ವಾ, ಅದು ಕ್ಲಿಯರ್ ಆಗಿದೆ ಅಂತ. ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ಅಲ್ಲಿ ಬರಬೇಕಿತ್ತು. ಸೊ ಅಕ್ಟೋಬರ್ ಅದು ಎಂಡಿಂಗ್ ಅಲ್ಲಿ ಹಾಕಿದ್ದಾರೆ. ಕೆಲವ್ರಿಗೆ 31ನೇ ತಾರೀಕು ಬಂದಿಲ್ಲ, ಕೆಲವ್ರಿಗೆ ನವೆಂಬರ್ 1 ಕೂಡ ಬಂದಿದೆ. ಆದ್ರೆ ಈ ಮಂತ್ ಏನ್ ಬರ್ಬೇಕಿತ್ತು ಅದೆಲ್ಲ ಕೂಡ ಕ್ಲಿಯರ್ ಆಗಿದೆ. ಇನ್ನು ಅಕ್ಟೋಬರ್ ತಿಂಗಳದು ಈ ಮಂತ್ ಎಂಡಿಂಗ್ ಅಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ಅಕ್ಟೋಬರ್ ಮಂತ್ ಯುವನಿಧಿದು ಏನು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಆದ್ರೂ ಕೂಡ ಸುಮಾರು ಜನ ಸೆಪ್ಟೆಂಬರ್ ಮಾತ್ರ ಬಂದಿದೆ, ಅಕ್ಟೋಬರ್ ಬಂದಿಲ್ಲ, ಅಕ್ಟೋಬರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಒಂದು ಯಾವ್ದಿದೆ ಅದು ಕ್ಲಿಯರ್ ಆದ್ಮೇಲೆ ಮತ್ತೊಂದು ಸ್ಟಾರ್ಟ್ ಆಗೋದು. ಈಗ ಆಗಸ್ಟ್ ತಿಂಗಳದು ಪೆಂಡಿಂಗ್ ಇತ್ತು, ಅದು ಕ್ಲಿಯರ್ ಆದ್ಮೇಲೆ ಸೆಪ್ಟೆಂಬರ್ದು ಹಾಕಿತ್ತು. ಸೊ ಸೆಪ್ಟೆಂಬರ್ದು ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಅಕ್ಟೋಬರ್ದು ಪ್ರೋಸೆಸ್ ಆಗುತ್ತೆ. ನನ್ನ ರಿಕ್ವೆಸ್ಟ್, ನಿಮಗೆ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ನಿಮಗೆ ಹಣ ಬಂದಿರೋದು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇನ್ನು ಸೆಲ್ಫ್ ಡಿಕ್ಲರೇಷನ್ ಒಂದು ಮುಖ್ಯವಾದ ಮಹತ್ವವಾದ ಬದಲಾವಣೆ ಬಂದಿದೆ. ಏನಂದ್ರೆ ಇಷ್ಟು ದಿನ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಒಂದು 6-7 ತಿಂಗಳಿಂದ ಇದೊಂದು ಪ್ರೋಸೆಸ್ ಮಾಡ್ತಿದ್ರು. ಸೊ ಇವಾಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಬದಲಾವಣೆನ ಮಾಡಿದ್ದಾರೆ. ಇನ್ ಮುಂದೆ ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಹೇಗೆ ಲಾಸ್ಟ್ ವರ್ಷ ಎಲ್ಲ ಹೇಗೆ ನಾವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ವೋ, ಪ್ರತಿ ತಿಂಗಳು ಕೂಡ ಹಾಗೆ ಈಗ ಮುಂದೆ ಕೂಡ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಪ್ರತಿ ತಿಂಗಳು ಇವಾಗ ನವೆಂಬರ್ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ಡಿಸೆಂಬರ್ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಇದರಲ್ಲಿ ಮುಖ್ಯವಾದ ಏನಪ್ಪಾ ಅಂದ್ರೆ, ನೀವು ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ಸ್ಟಾಪ್ ಮಾಡಿದ್ರೆ, ಈಗ ನವೆಂಬರ್ ನಿಮಗೆ ಕೊಟ್ಟಿಲ್ಲ ಸೆಲ್ಫ್ ಡಿಕ್ಲರೇಷನ್ ಮರೆತೋಯ್ತು ಅಂದ್ರೆ ನಿಮಗೆ ನವೆಂಬರ್ ತಿಂಗಳು ಅಮೌಂಟ್ ಬರೋದಿಲ್ಲ. ಡಿಸೆಂಬರ್ದು ಕೊಟ್ಟಿಲ್ಲ ಅಂದ್ರೆ ಡಿಸೆಂಬರ್ದು ಕೂಡ ಖಂಡಿತವಾಗ್ಲೂ ನಿಮಗೆ ಅಮೌಂಟ್ ಬಂದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಅದು ಯುವನಿಧಿಗೆ ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಕೂಡ ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡಿ. ಈಗ ಸೆಲ್ಫ್ ಡಿಕ್ಲರೇಷನ್ ಓಪನ್ ಇದೆ. ಸೊ ಪ್ರತಿಯೊಬ್ಬರು ಹೋಗಿ ಡಿಕ್ಲರೇಷನ್ ಕೊಡೋ. ಇನ್ನು 25ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು. ಏನಕ್ಕೆ ಈ ತರ ಮತ್ತೆ ಬದಲಾವಣೆನ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಇನ್ಫಾರ್ಮೇಷನ್ ಏನು ಸಿಕ್ಕಿಲ್ಲ. ಇದ್ರದ್ದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಅಂದ್ರೆ ಏನು ಮೆಸೇಜ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದನೇ ಮೆಸೇಜ್ ಬಂದಿದೆ, ಅದನ್ನ ಸ್ಕ್ರೀನ್ ಶಾಟ್ ಒಬ್ರು ನನಗೆ ಶೇರ್ ಮಾಡಿದ್ದಾರೆ. ಅದನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ. ಏನಕ್ಕೆ ಈ ಬದಲಾವಣೆನ ಮಾಡಿದ್ರು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.